ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಪ್ರಚಾರ ಕೈಗೊಂಡಿದ್ದೀವಿ. ಪೇಪರ್ ನಮ್ದು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಆ ಗ್ರಾಮಗಳಲ್ಲಿ ಪ್ರಯತ್ನ ಸಿಎಸ್ಆರ್ ಮಾಡಿ ಉಪಯೋಗ ಮಾಡೋದು ಅಂದ್ರೆ ಕಿಟಕಿಗಳಿದ್ದೆ ತರಬೇತಿ ಆಗಬೇಕು ಮತ್ತೆ ಪೇಮೆಂಟ್ ಶುರು ಆದ್ರೆ ರೆಗ್ಯುಲರ್ ಫಾರೆಸ್ಟ್ ಅದು ಕಾಡ ದೊಡ್ಡ ಕಾಡ ಹಾನಿಯಾಗಿರ್ತಕ್ಕಂಥದ್ದು. ಮಾರ್ಚ್ 31 ಮುಗಿತಲ್ಲ. ಅಷ್ಟರೊಳಗಾಗಿ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ, ಬಡವರ ಕಲ್ಯಾಣಕ್ಕೆ ರೂಪಿಸಿದಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸಬೇಕು. ಇನ್ನು ಕೇವಲ ಒಂದೂವರೆ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಫೈನಾನ್ಸಿಯಲ್ ಮುಗಿದು ಅದಕ್ಕೆ ಅದನ್ನು ಹೆಚ್ಚಿನ ಗಮನ ಕೊಟ್ಟು ಯಾರ್ಯಾರು ಪ್ರೋಗ್ರೆಸ್ ಮಾಡಲಿಕ್ಕಾಗಿಲ್ಲ ಅವ್ರು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಎಲ್ಲದಕ್ಕಿಂತ ಭಾಳ ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆ ದಿನ ಹೆಚ್ಚಾಗ್ತಾ ಇದೆ. ಸುರಕ್ಷಿತವಾದ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡಬೇಕನ್ನೋ ಸ್ಥಿತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನವನ್ನು ಬಳಕೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳು ಜಲ್ ಜೀವನ್ ಮಿಷನ್ ಮುಖಾಂತರ ಪ್ರತಿ ಮನೆಗೂ ಸುರಕ್ಷಿತವಾದ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಮತ್ತು ಸರ್ಫೇಸ್ ವಾಟರ್ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಆಸೆ ಇದೆ. ಎಲ್ಲರಿಗೂ ನಮಸ್ಕಾರ. ಒಂದು ಕಿರು ಪರಿಚಯ ನೀಡಿದ ಸೈಕಲ್ ಕೊಡಿಸ್ಬೋದು 18, 20, 30 ಇಡೀ ತಾಲೂಕು ಇಡೀ ಜಿಲ್ಲೆ ಕೊಡ್ತಾರೆ. ಎಷ್ಟೇ ಇದ್ದಾರೆ ಇನ್ನೊಂದು ದೇ ಶುಡ್ ಇನ್ಕ್ರೀಸ್ ದ ಬ್ರಾಡ್ ಮೈಂಡ್, ಬ್ರಾಡ್ ಹಾರ್ಟ್. ದೇ ಶುಡ್ ಗಿವ್ ಮೋರ್ ಟು ಮೈ ಡಿಸ್ಟ್ರಿಕ್ಟ್. 100 is nothing for you. It's a big institution. It's very big institution. I request please enhance that numbers and give to all colleges, because this is the broad district. Like that, since we are spread over Karnataka, so for every district we are giving this 100 cycles. If you just spread it over, we have another 7 districts under me. Everywhere we are doing this. Besides cycles, we are giving books. Anything small, anything big, we are even facilitating construction of schools, washrooms, and even small things. ಹೆಣ್ಮಕ್ಳಿಗೆ ತಮ್ಮದೇ ಆಗಿರುತ್ತದೆ ವಿಶೇಷ ಜವಾಬ್ದಾರಿಗಳಿದ್ದಾವೆ. ಆ ರೀತಿಯಾಗಿ ನೀವು ಯಾರು ಕೂಡ ಸೋಮಾರಿಗಳಾಗಬಾರ್ದು, ಗೊತ್ತಲ್ಲ, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ನೋಡಿ, ಇವಾಗ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕಿಂತ ಮೊದಲು ನಿಮ್ಮ ವ್ಯಕ್ತಿತ್ವ ಹೆಂಗಿತ್ತು, ನಿಮ್ಮ ಮನಸ್ಸು ಹೆಂಗಿತ್ತು, ಇವತ್ತು ಹೆಂಗಿದೆ ಗೊತ್ತಲ್ಲ. ನಿಮ್ಮ ಒಳಗಿರ್ತಕ್ಕಂಥ ಎಲ್ಲ ಒಂದು ದೋಷಗಳನ್ನು ಮೀರಿ ಬರೋ ಶಕ್ತಿ ಈ ಕಲೆ ಮತ್ತು ಸಾಹಿತ್ಯಕ್ಕೆ. ವೀರಗಾಸೆ ಆಗಿರ್ಬೋದು, ಡೊಳ್ಳಾಗಿರ್ಬೋದು, ಪೂಜಾ ಕುಣಿತ, ಪಟ ಕುಣಿತ, ಈ ರೀತಿಯ ಎಲ್ಲ ಬಗೆಯ ಕಲಾ ಪ್ರಕಾರಗಳನ್ನು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಒಟ್ಟು ಈ ತರಬೇತಿಯಲ್ಲಿ ಸುಮಾರು
68 ವಿದ್ಯಾರ್ಥಿಗಳು ಮೈಸೂರು ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಭಾಗವಹಿಸಿದ್ದಾರೆ. ಇವತ್ತು ಆ ಒಂದು ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. ಈ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಾವು ಕಲಿತಂಥ ಕಲಾ ಪ್ರಕಾರಗಳನ್ನು ಕೂಡ ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮ ಇವತ್ತಿಲ್ಲಿ ಆಯೋಜನೆ ಆಗಿದೆ. ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ಹಾಡು ಹೇಳ್ತಾರೆ, ಕುಣಿತಾರೆ, ನಲಿತಾರೆ. ಈಗ ಕ್ಲಾಸಲ್ಲೂ ಕೂಡ ಓದೋದ್ರಲ್ಲೂ ಮುಂದೆ ಇದ್ದಾರೆ. ಅಂದರೆ ಅವ್ರಿಗೆ ಬರೀ ನಾವು ಹಾಡು ಮಾತ್ರ ತರಬೇತಿ ನೀಡಿಲ್ಲ, ನೃತ್ಯ ಮಾತ್ರ ತರಬೇತಿ ನೀಡಿಲ್ಲ, ಅವ್ರಿಗೆ ವೇದಿಕೆ ಮೇಲೆ ನಿಂತ್ಕೊಂಡು 4 ಜನ ಮುಂದೆ ನಿಂತ್ಕೊಂಡು ಕಾನ್ಫಿಡೆಂಟಾಗಿ ಮಾತಾಡುವಷ್ಟು ಒಂದು ಧೈರ್ಯ ಅವ್ರಿಗೆ ಈ ಕಲಾ ತರಬೇತಿ ಶಿಬಿರದಿಂದ ಬಂದಿದೆ. ಮತ್ತು ಇದರಲ್ಲಿ ಡ್ಯಾನ್ಸ್ ಮಾಡ್ತೀವಿ. ನಮಗೆ ಏನೇನು ಕಲಿಸ್ಕೊಟ್ಟವ್ರು ಅದನ್ನೆಲ್ಲ ಈ ಸ್ಟೇಜ್ ಮೇಲೆ ನಿರೂಪಿಸಿ, ಆಮೇಲೆ ವೀರಗಾಸೆ ಆಗಲಿ, ಸಂಗೀತ ಆಗಲಿ, ಏನೋ ಒಂದು ಪ್ರತಿ ಸಾಂಗ್ಸು ಬಗ್ಗೆ ವಿವರಣೆ ಕೊಟ್ಟು ಸಮಾಜಕ್ಕೆ ಒಳ್ಳೇದು ಮಾಡೋ ಹಾಗೆ ನಮಗೆ ಹೇಳ್ಕೊಟ್ಟಿದ್ದಂದ್ರೆ ಈ ಸರ್ಸು, ಅವ್ರಿಗೆ ಧನ್ಯವಾದ, ಥ್ಯಾಂಕ್ ಯು ಹೇಳೋಕ್ಕಂತ ನಾನು ಬಯಸ್ತೀನಿ. ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಳ್ಳಬೇಕಾದ್ರು ಸಾಮಾಜಿಕ ನ್ಯಾಯದ ಅಧಿಕಾರಿಯಾಗಿರ್ತಕ್ಕಂಥವರು, ಜೊತೆಗೆ 1900 ವಿದ್ಯಾಭ್ಯಾಸವನ್ನು ಮಾಡಿ ಬೇಯಿಸ್ಕೊಳ್ಬೇಕು. ತಾವು ಕೂಡ ಕಾಂಪಿಟೇಟಿವ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವೃತ್ತಿ ಮಾರ್ಗದರ್ಶನ ಕುರಿತು ನಾವು ಇದು ಒಂದು ದಿನದ ತರಬೇತಿ ಅದು ಕೆಲಸ ಮಾಡೋದು ಮತ್ತು ವರ್ಕ್ ಮಾಡೋದು ಮತ್ತು ಹಾರ್ಡ್ ವರ್ಕ್ ಮಾಡೋದು. ಆಮೇಲೆ ನಮ್ಮ ಸಮಯವನ್ನು ಬಹುಶಃ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಆಗಿ ಅಂತ ಯಾಕೆ ಹೇಳ್ತಾರೆ, ಆ ಸಮಯ, ಆ ಗ್ರಾಸ್ಪಿಂಗ್ ಕೆಪಾಸಿಟಿ, ಫ್ರೆಶ್ ಮೈಂಡ್ ಇರುತ್ತೆ, ಅದನ್ನು ನಾವು ಒಳ್ಳೆ ಕಾರ್ಯಕ್ಕೆ ಬಳಸ್ಬೇಕು. ತಾವು ಕೂಡ ಮುಂಜಾನೆ 4 ಗಂಟೆಗೆ ಹೇಳ್ಬೇಕಾಗ್ತದೆ ಕಂಪಲ್ಸರಿ. ಅಲ್ಲಿನೂ ಕೂಡ ನೀವು ಏನಾದರೂ ಎಂಜಾಯ್ ಮಾಡಬೇಕಾಗಿತ್ತು ಅಂತಂದ್ರೆ, ಯಾರೇ ನೋಡ್ರಿ ಜೀವನದಲ್ಲಿ ಯಾರಾದರೂ ಬಹಳಷ್ಟು ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಅಂತಂದ್ರೆ ಅದ್ರ ಹಿಂದೆ 100% ಅವ್ರ ಒಂದು ಕಷ್ಟ ಇರ್ತದೆ. ಸೊ ಆ ಕಷ್ಟದಿಂದ ಮಾತ್ರ ಜೀವನದಲ್ಲಿ ಮುಂದೆ ಬರ್ತಾರೆ. ಹಾಸ್ಟೆಲ್ಗಳನ್ನ ಡಿಮ್ಯಾಂಡ್ ಮಾಡ್ತೀವಿ, ಸರ್ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ರೆ ನಾವು ಬಂದ್ರೆ ಓದೋದಕ್ಕಲ್ಲ, ಹಾಸ್ಟೆಲಲ್ಲಿ ಒಳ್ಳೆ ಫುಡ್ ತಿನ್ನಕ್ಕೆ ಅನ್ನೋ ಥರನೇ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಬಂದರೆ ಉದ್ದೇಶ ಫುಡ್ ತಿನ್ನೋದಕ್ಕಲ್ಲ, ಹಾಸ್ಟೆಲ್ನಲ್ಲಿರೋ ಎಂಜಾಯ್ಮೆಂಟ್ನ ಅದನ್ನ ಎಂಜಾಯ್ ಮಾಡೋದಕ್ಕಲ್ಲ, ಬಂದರೆ ಉದ್ದೇಶ ಏನೋ ಓದೋದಕ್ಕೆ, ಅದಕ್ಕೆ ಸ್ಟ್ರಗಲ್ ಮಾಡಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.